ಮಾನವನ ಚರ್ಮದ ರಚನೆ ಹೀಗೆ ಇರುತ್ತದೆ. ಇದರ ಕೆಳಗೆ ನರಮಂಡಲದ ರಚನೆ ಇರುತ್ತದೆ. ಇದು ಮಾನವ ದೇಹದಲ್ಲಿ ಹೀಗೆ ನರಗಳು ಜೋಡಣೆಯಾಗಿರುತ್ತವೆ. ಇದರ ಕೆಳಗೆ ಮಾಂಸಖಂಡಗಳು ಇರುತ್ತವೆ. ಇದು ಮಾನವ ದೇಹದಲ್ಲಿ ಈ ತರ ಮಾಂಸಖಂಡಗಳು ಇರುತ್ತವೆ. ಇದರ ಕೆಳಗೆ ಅಸ್ಥಿಪಂಜರಗಳು ಇವೆ. ಅಸ್ಥಿಪಂಜರಗಳಿವೆ. ಇದು ತಲೆಬುರುಡೆ. ತಲೆಬುರುಡೆಯ ಕೆಳಗೆ ಮೆದುಳು ಇದೆ. ನಂತರ ಇದು ಅನ್ನನಾಳ. ಅನ್ನನಾಳದಂತ ಜಠರಕ್ಕೆ, ಜಠರದಿಂದ ಮೇದೋಜೀರಕಾಂಗಕ್ಕೆ ಹೋಗಿ ಜೀರ್ಣಕ್ರಿಯೆ ಆಗುತ್ತದೆ. ಅಲ್ಲಿಂದ ಸಣ್ಣ ಕರುಳಿಗೆ ಬಂದು ಜೀರ್ಣಕ್ರಿಯೆ ಆಗುತ್ತದೆ. ಉಳಿದ ನೀರು ದೊಡ್ಡ ಕರುಳಿನಲ್ಲಿ ಜೀರ್ಣಕ್ರಿಯೆ ಆಗುತ್ತದೆ. ಇದು ಪಕ್ಕೆಲುಬು. ಇದು ಪಕ್ಕೆಲುಬುಗಳ ಕೆಳಗೆ ಶ್ವಾಸಕೋಶಗಳಿವೆ. ಈ ಶ್ವಾಸಕೋಶಗಳು ಕೆಳಗೆ ಹೃದಯ ಇದೆ. ಹೃದಯದ ಕೆಳಗೆ ಮೂತ್ರಪಿಂಡಗಳಿವೆ. ಇದು ಬಲ ಮೂತ್ರಪಿಂಡ, ಇದು ಎಡ ಮೂತ್ರಪಿಂಡ.